ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಚೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಸೂರ್ಯ ಅವರು ಯೋಚನೆ ಮಾಡ್ತಾ ಕೂತಿರ್ತಾರೆ. ಮೀನಾ ಅವರು ಬಂದು ಯಾಕ್ರಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಇನ್ನೇನು ಮೀನಾ, ಸಕ್ಕರೆ ನನಗೆ ಯೋಗ್ಯತೆನೇ ಇಲ್ಲ ಅಂತ ಹೇಳ್ಬಿಟ್ರಲ್ಲ ಅಂತ ಹೇಳ್ತಾರೆ. ಅದು ನಿಜನೇ ಬಿಡು ಮೀನಾ, 40 ಲಕ್ಷ ನಾನು ಸಾಲ ತೀರ್ಸೋದಕ್ಕಾಗತ್ತಾ? ಹಬ್ಬಬ್ಬಾ ಅಂತಂದ್ರೆ ದಿನಕ್ಕೆ 100 ರೂಪಾಯಿ ಉಳಿಸೋದೇ ಹೆಚ್ಚು, ಅದು ಒನ್ ಟೈಮ್ ಊಟ ಮಾಡ್ದೇನೆ. ಅಂಥದ್ರಲ್ಲಿ 40 ಲಕ್ಷ ರೂಪಾಯಿ ಸಾಲ ನಾನು ಹೇಗೆ ತೀರಿಸ್ತೀನಿ? ನಾನುವೇ ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಿತ್ತಲ್ವಾ ಅಂತ ಹೇಳ್ತಾರೆ. ಅಲ್ಲ ರೀ, ಯಾಕೆ ನೀವು ಆ ಥರ ಅನ್ಕೋತೀರಾ? ನಮಗೆ ಯೋಗ್ಯತೆ ಇಲ್ಲ ಅಂತ ಯಾಕೆ ತಿಳ್ಕೊಬೇಕು ನಾವು? ಹಿಂದೆ ನಾವು ಹೇಗಿದ್ದೋ ಇವಾಗ ಹೇಗಿದ್ದೀವಿ? ನೀವಿವಾಗ 2 ಕಾರ್ ಓನರು, ನಾನು ಅಷ್ಟೋ ಇಷ್ಟೋ ಸಂಪಾದನೆ ಮಾಡ್ತಾ ಇದ್ದೀನಿ. ಅದೇ ಮುಂದೊಂದು ದಿನ ನಾವು 3 FTR ಮನೆ ಕಟ್ಟಿಸ್ಬೋದು, ನೀವು ದೊಡ್ಡ ಕಾರ್ ಶೋರೂಮ್ ಓನರ್ ಆಗ್ಬೋದು. ದೇವ್ರು ಕೊಟ್ರೆ ಎಲ್ಲ ಆಗುತ್ತೆ ರೀ ಅಂತ ಮೀನಾ ಅವ್ರು ಹೇಳ್ತಾರೆ. ಸೂರ್ಯ ಅವರು ಇದೆಲ್ಲ ಮಾತಾಡೋದಕ್ಕೆ ಚೆನ್ನಾಗಿರುತ್ತೆ ಮೀನಾ, ಆದರೆ ನಿಜ ಜೀವನದಲ್ಲಿ ಆಗಲ್ಲ ಅಲ್ವಾ ಅಂತ ಕೇಳ್ತಾರೆ. ಮನ್ಸು ಮಾಡಿದ್ರೆ ಎಲ್ಲ ಆಗುತ್ತೆ ರೀ ಅಂತ ಹೇಳ್ತಾರೆ. ತಾರಾ ಅವರು ಅವ್ರ ಅಪ್ಪನಿಗೆ ಕಾಫಿ ಮಾಡ್ಕೊಂಡು ಬರ್ತಾರೆ. ಅಪ್ಪ ತಗೊಳ್ಳಿ ಕಾಫಿನ ಅಂತ ಹೇಳ್ತಾರೆ. ಇವತ್ತು ಬ್ಲ್ಯಾಕ್ ಟೀ ಇಲ್ವಾ ಕಂದ ಅಂತ ಕೇಳ್ತಾರೆ. ಇಲ್ಲ ಅಪ್ಪ, ನಿಮಗೆ ಹುಷಾರಿಲ್ಲ ಅಲ್ವಾ, ಅದಕ್ಕೆ ನಿಮಗೆ ಫಿಲ್ಟರ್ ಕಾಫಿ ಅಂತ ಹೇಳ್ತಾರೆ. ತಾರಾ ಅವ್ರಿಗೆ ಶೀತ ಆಗಿರುತ್ತೆ. ಬೇಡ ಅಂತಂದ್ರು ನೀನು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡ್ತೀಯಲ್ಲ ಪುಟ, ನೋಡು ಇವಾಗ ಶೀತ ಆಗಿದೆ ಅಂತ ಹೇಳ್ತಾರೆ. ಅಪ್ಪ ನೀವು ಹುಷಾರಾಗ್ಲಿ ಅಂತ ಅಪ್ಪ ಈ ವ್ರತ ಎಲ್ಲ ಮಾಡ್ತಾ ಇರೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡಿದ್ರೆ ನಾವು ಅನ್ಕೊಂಡಿರೋದೆಲ್ಲ ಆಗುತ್ತಂತೆ ಕಣಪ್ಪ, ಅದಕ್ಕೆ ಪೂಜೆ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ಅಲ್ಲ ಕಣೋ, ಇನ್ನು ಎಷ್ಟು ದಿನ ಅಂತ ನನಗೆ ಕವಲಾಗಿರ್ತೀಯ ನೀನು ಅಂತ ಹೇಳ್ತಾರೆ. ನಾನು ಕೊನೆ ಉಸಿರಿರೋವರೆಗೂ ಕವಲಾಗಿರ್ತೀನಿ ಅಂತ ತಾವ್ರ ಅವ್ರು ಹೇಳಿದಾಗ, ಅದೆಲ್ಲ ಆಗಲ್ಲ ಪುಟ, ನಿನಗೂ ಸಂಸಾರ ಅನ್ನೋದಾಗಬೇಕು ಅಲ್ವಾ, ಗಂಡ ಮನೆ ಮಕ್ಕಳು ಅಂತ ಇದ್ರೆ ನನಗೂ ಖುಷಿ ಆಗುತ್ತೆ. ನಾನು ಬಿದ್ದೋಗ ಮರ, ನನ್ನ ಎಷ್ಟು ಅಂತ ಕಾಪಾಡ್ಕತೀಯ ನೀನು ಅಂತ ಹೇಳ್ತಾರೆ. ಅಪ್ಪ, ನಾನು ಮದುವೆ ಆಗೋ ಹುಡ್ಗ, ನಿನ್ ಮೇಲೆ ಗೌರವ ಇರಬೇಕು, ನನ್ನ ಮೇಲೆ ಪ್ರೀತಿ ಇರಬೇಕು, ನಂಬಿಕೆ ಇರಬೇಕು ಅಂತ ಹುಡುಗನ ಸೆಲೆಕ್ಟ್ ಮಾಡಿ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಹಾಗಿದ್ರೆ ನೀನು ಹುಡ್ಕೊಂಡಿದೀಯಾ ಅನ್ಸುತ್ತೆ ಪುಟ್ಟ ಅಂತಂದಾಗ, ಇಲ್ಲ ಅಪ್ಪ ಅಂತ ಹುಡುಗ ಸಿಕ್ತಾಗ ಖಂಡಿತ ನಾನು ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳ್ತಾರೆ. ಸರಿ ಕಣೋ ಆಯ್ತು, ನಿನ್ನ ಕೈಯಾರೆ ನನಗೆ ಚಿತ್ರಾನ್ನ ಮಾಡ್ಕೊಬಂದು ಕೊಡ್ತೀಯಾ ಅಂತ ಅವ್ರ ಅಪ್ಪ ಕೇಳಿದಾಗ, ಸರಿ ಆಗಿದ್ರೆ ನಾನು ಮಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ. ಅಷ್ಟರಲ್ಲಿ ತಲೆ ಸುತ್ತಿ ಬಿದ್ದೋಗ್ತಾರೆ. ತಾರಾ ಅವ್ರಿಗೆ ಹಳೆ ನೆನಪೆಲ್ಲ ನೆನಪಾಗ್ತಾ ಇರುತ್ತೆ. ಮನೋಜ್ ಅವರು ನೀರಿಗೆ ತಳ್ಳಿದ್ದು ಅದೆಲ್ಲ ನೆನಪಾಗ್ತಾ ಇರುತ್ತೆ. ಗಾಬರಿಯಿಂದ ಪುಟ ಪುಟ ಅಂತ ಹೇಳಿ ಅವ್ರ ಮನೆ ಕೆಲಸದವ್ರನ್ನ ಕರೆದು ಮುಖಕ್ಕೆ ನೀರಾಕ್ತಾರೆ. ಶ್ರುತಿ ಅವರು ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ರವಿ ಅವರು ಯಾಕೆ ಶ್ರುತಿ ಅಂತ ಕೇಳ್ತಾರೆ. ಕಮೆಂಟ್ ಓದಿದೀಯಾ ನೀನು, ಸ್ವಲ್ಪನಾದ್ರೂ ನಿಂಗೆ ಬುದ್ಧಿ ಇಲ್ವಾ ಅಂತ ಕೇಳ್ತಾರೆ. ಈ ಕಮೆಂಟ್ಗೆಲ್ಲ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಶ್ರುತಿ ಅಂತ ಹೇಳ್ತಾರೆ. ನೀನ್ ಯಾಕಪ್ಪ ತಲೆ ಕೆಡ್ಸ್ಕೋತೀಯಾ? ತಲೆ ಕೆಡ್ಸ್ಕೊಳಕ್ಕೆ ಅಂತ ನಾನು ಇದೀನಲ್ವಾ ಅಂತ ಬೈತಾರೆ. ನಿನ್ನ ಪೇರ್ಗಿಂತ ನೀತು ನಿನ್ನ ಪೇರೇ ಚೆನ್ನಾಗಿದೆಯಂತೆ ಕಣೋ, ಓದಿದೀಯಾ ನೀನು, ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ ನಿನಗೆ ಅಂತ ಕೇಳ್ತಾರೆ. ಸರಿ, ಇವಾಗ ನಾನು ಏನು ಮಾಡಬೇಕು ಅಂತ ಕೇಳಿದಾಗ, ನೀತುಗೆ ಫೋನ್ ಮಾಡಿ ಇದಕ್ಕೆ ಕಮೆಂಟ್ ಮಾಡು ಅಂತ ಹೇಳು, ರಿಪ್ಲೈ ಕೂಡ ಕೇಳು ಅಂತ ಹೇಳ್ತಾರೆ. ಸರಿ ಆಗಿರ, ನಾನು ನೀತುಗೆ ಈಗಲೇ ಕಾಲ್ ಮಾಡಿ ನನಗೆ ಹೇಳ್ತೀನಿ ಅಂತಂದಾಗ, ನೀನು ಹೇಳಿದ ತಕ್ಷಣ ಅವಳು ಕೇಳ್ಬಿಡ್ತಾಳಾ ಅಂತ ಕೇಳ್ತಾರೆ. ಹೌದು, ಕೇಳೇ ಕೇಳ್ತಾಳೆ, ನಾನು ಮಾಡಿಸ್ತೀನಿ ಇವಾಗ ನೋಡು ಅಂತ ಹೇಳಿ ಫೋನ್ ಮಾಡ್ತಾರೆ. ಫೋನ್ ಮಾಡಿ, ನೀತು ಇದೆಲ್ಲ ತುಂಬ ಅತಿರೇಕಕ್ಕೆ ಹೋಗ್ತಾ ಇದೆ, ನನ್ನ ಜೀವನದ ಪ್ರಶ್ನೆ, ದಯವಿಟ್ಟು ರಿಪ್ಲೈ ಮಾಡು ಅಂತ ಹೇಳ್ತಾರೆ. ನೀತು ಅವರು, ಯಾಕೆ ರವಿ ಏನಾಯ್ತು ಅಂತ ಕೇಳಿದಾಗ, ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ನೀತು, ಪ್ಲೀಸು ಅವ್ರಿಗೆಲ್ಲ ರಿಪ್ಲೈ ಮಾಡು ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಶ್ರುತಿ ಅವರು, ಪ್ಲೀಸ್ ಅಂತ ಅಲ್ಲಿಗಿಂತಿಯಲ್ಲೋ, ನಿನಗೆ ಇದ್ರ ಪರಿಣಾಮ ಇನ್ನೂ ಗೊತ್ತಾಗ್ತಾ ಇಲ್ವಾ ನಿನಗೆ ಅಂತ ಬೈತಾರೆ. ಸೂರ್ಯ ಅವರು ಫೋನ್ ನೋಡ್ಕೊಂಡು ನಗಾಡ್ಕೊಂಡು ಕೂತಿರ್ತಾರೆ. ಮೀನಾ ಅವರು, ಏನ್ರಿ ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ ಕೇಳ್ತಾರೆ. ಅಷ್ಟರಲ್ಲಿ ರಂಗನಾಥ್ ಅವರು ಮಾರ್ಕೆಟಿಂದ ಬರ್ತಾರೆ. ಸೂರ್ಯ ಅವರು, ಯಾಕಪ್ಪ ಇಷ್ಟೊಂದು ಸುಸ್ತಾಗಿದೆಯಾ ಅಂತ ಕೇಳ್ತಾರೆ. ಇದು ಮನ್ಸಿಗೆ ಸುಸ್ತಲ್ಲ ಅಪ್ಪ, ಆದ್ರೆ ಜನಗಳು ಮಾತಾಡ್ತಾ ಇದಾರಲ್ಲ ಅದರಿಂದ ಬೇಜಾರಾಗ್ತಿದೆ ಅಂತ ಅಂತಾರೆ. ಶಾಂತಿ ಅವರು, ಯಾಕ್ರಿ ಏನಾಯ್ತು ಅಂತ ಕೇಳಿದಾಗ, ಮಾರ್ಕೆಟ್ನಲ್ಲಿ ತರಕಾರಿ ಮಾರೋನು ನನಗೆ ಬುದ್ಧಿ ಹೇಳ್ಬಿಟ್ಟ ಶಾಂತಿ ಅಂತ ಹೇಳ್ತಾರೆ. ಯಾಕೆ ಏನಾಯ್ತು ಅಂತ ಕೇಳ್ತಾರೆ. ಮನೆ ಸೊಸೆ ಮಗಳಿದ್ದಂಗಲ್ವಾ, ಆ ಹುಡುಗಿನ ನೀವು ಈಚೆಗೆ ಹಾಕಿದಿರಲ್ಲ ಸರಿನಾ ಅಂತ ಹೇಳಿದ್ರು ಶಾಂತಿ ಅಂತ ಹೇಳ್ತಾರೆ. ಅಕ್ಕಪಕ್ಕದ ಮನೆಯವ್ರು ಮಾತ್ರ ಮಾತಾಡ್ತಾರೆ ಅಂತ ಅನ್ಕೊಂಡಿದೆ, ಇವಾಗ ಮಾರ್ಕೆಟಲ್ಲೂ ಮಾತಾಡ್ತವ್ರ ನಮ್ಮ ವಿಚಾರನ ಅಂತ ಶಾಂತಿ ಅವ್ರು ಹೇಳ್ತಾರೆ. ಮೀನಾ ಅವರು, ಅಲ್ಲ ಅತ್ತೆ, ಅವ್ರಂಗೆ ಅಂದಾಗ ಇವ್ರು ಮಾಡಿರೋ ಮೋಸನ ಹೇಳ್ಬೇಕಿತ್ತು ಅಂತ ಹೇಳ್ತಾರೆ. ರಂಗನಾಥ್ ಅವರು, ನಮ್ಮ ಮಾನ ಮರ್ಯಾದಿನ ನಾವೇ ಹಾಳು ಮಾಡ್ಕೊಳಕ್ಕಾಗತ್ತಮ್ಮ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಸೂರ್ಯ ಅವ್ರಿಗೆ ಒಂದು ಪೋಸ್ಟ್ ಬರುತ್ತೆ. ಪೋಸ್ಟ್ ಮ್ಯಾನ್ ಕೂಡ ಅದನ್ನೇ ಹೇಳ್ತಾರೆ. ಸೂರ್ಯ ಅವರು, ನನಗೆ ಕೋಪ ಬರಸ್ಬೇಡ ಹೋಗು ಅಂತ ಹೇಳಿ ಕಳಿಸ್ತಾರೆ. ಶ್ರುತಿ ಅವ್ರಿಗೆ ಒಂದು ಕೊರಿಯರ್ ಬರುತ್ತೆ. ಅವರು ಕೂಡ ಅದೇ ವಿಚಾರನ ಹೇಳ್ತಾರೆ. ನಿಮ್ಮ ಮನೆಯಿಂದ ಒಂದು ಹುಡುಗಿಗೆ ಈ ಥರ ಅನ್ಯಾಯ ಮಾಡ್ತಾ ಇದೀರಲ್ಲ ಸರಿನಾ ಅಂತ ಕೇಳಿದಾಗ, ಅಲ್ಲಿಂದ ಸೂರ್ಯ ಅವರು ಮರ್ಯಾದೆಯಿಂದ ಮನೆಯಿಂದ ಹೊರಗಡೆ ಹೋದ್ರೆ ಸರಿ ಅಂತ ಹೇಳಿ ಕಳಿಸ್ತಾರೆ. ಶಾಂತಿ ಅವರು, ಈ ನೌಟಂಕಿಯಿಂದ ನಾವು ಏನೇನೆಲ್ಲ ಮಾತು ಕೇಳಬೇಕು, ಇವಳಿಗೆ ಮಾಡ್ತೀನಿ ನಾನು ಸರಿಯಾಗಿ ಅಂತ ಹೇಳಿ ಲಾಯರ್ಗೆ ಫೋನ್ ಮಾಡ್ತಾರೆ.
ಅವರು ಆಫೀಸಿಗೆ ಬನ್ನಿ ಅಂತಂದಾಗ ಸರಿ ಮೇಡಮ್ ಇವಾಗ ಬರ್ತೀನಿ ಅಂತ ಹೇಳ್ತಾರೆ. ಮನೋಜ್ ಅವರು ಮಮ್ಮಿ ನಾನು ಬರ್ತೀನಿ ಅಂತಾರೆ. ಹೌದು, ನೀನು ಅಲ್ಲಿಗೆ ಬರೋದು, ನಿನ್ನನ್ನು ದಡ್ಡ ಅಂತ ಹೇಳೋದು, ನೀನು ಬೇಜಾರು ಮಾಡ್ಕೊಳ್ಳೋದು ಇದೆಲ್ಲ ನನಗೆ ಬೇಕಾ? ಏನು ಬೇಡ, ನಾನು ಹೋಗಿ ಬರ್ತೀನಿ, ಇಲ್ಲೇ ಇರೋ ಅಂತ ಹೇಳ್ತಾರೆ. ಮನೋಜ್ ಅವರು ಆಯಿತು ಮಮ್ಮಿ, ಹ್ಯಾಪಿ ಜರ್ನಿ ಅಂತ ಹೇಳ್ತಾರೆ. ನಾನೇನು ಟ್ರಿಪ್ಗೆ ಹೋಯ್ತಾ ಇರೋದು ಡೈವರ್ಸ್ ಕೇಸ್ ಮಾತಾಡೋಕ್ಕೆ, ಅಂಥದ್ರಲ್ಲಿ ಹ್ಯಾಪಿ ಜರ್ನಿ ಅಂತೆ. ನೀನು ಯಾವತ್ತು ಉದ್ಧಾರ ಆಯ್ತೀಯೋ ಅಂತ ಶಾಂತಿ ಅವರು ಬೈತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.